ಹಾಯ್ ಫ್ರೆಂಡ್ಸ್, ನಮಸ್ತೆ. ಇವತ್ತಿನ ಯಜಮಾನ ಸೀರಿಯಲ್ನಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ರಾಯ್ ಮತ್ತು ಝಾನ್ಸಿ ಮಾತಾಡ್ತಾ ನಿಂತ್ಕೊಂಡಿರ್ತಾರೆ. ಆಗ ರಾಯ್ ಹೇಳ್ತಾನೆ, ಏನು ಮೇಡಮ್, ಏನು ಆ್ಯಕ್ಟಿಂಗ್ ಮಾಡಿದ್ದೀರಾ, ಸೂಪರ್ ಮೇಡಮ್ ನಿಮ್ಮ ಆ್ಯಕ್ಟಿಂಗು ಅಂತ ಹೇಳ್ತಾನೆ. ಯಾವ ಆ್ಯಕ್ಟಿಂಗೂ ಇಲ್ಲ, ಯಾವ ಮಣ್ಣು ಇಲ್ಲ, ಬೇಕಂತಾನೆ ಹೊಡೆದಿರೋದು. ಅವನಿಂದ ತಾನೇ ಆ ಇಡಿಯಟ್ ಜೊತೆಗೆ ನಾನು ರೊಮ್ಯಾಂಟಿಕ್ಕಾಗಿ ಇರಬೇಕಂತ ಹೇಳಿದ್ದು, ಅದಕ್ಕೆ ಹೊಡೆದಿರೋದು ಅಂತ ರಾಯ್ಗೆ ಹೇಳ್ತಾಳೆ. ಈ ಕಡೆ ರಘು ಮನೆ ಕಡೆ ಬರ್ತಾನೆ. ಮನೇಲಿ ಯಾರೇ ಇಲ್ಲದ್ದು ನೋಡಿ, ಎಲ್ಲಿಗಮ್ಮ, ಚಿಕ್ಕಮ್ಮ, ಸಂಗೀತ ಎಲ್ಲಿಗೆ ಹೋಗಿದ್ದಾರೆ ಅಂತ ಕೇಳ್ತಾನೆ. ಆಗ ನೈನಾ, ಇಲ್ಲ ಅಣ್ಣ, ಮಾರ್ಕೆಟಿಗೆ ಹೋಗಿದ್ದಾರೆ, ಇನ್ನೇನು ಬರ್ಬೋದು ಅಂತ ಹೇಳ್ತಾಳೆ. ಹಾಗೆ ನೈನಾ ರಘು ಕೈಗೆ ಒಂದು ದಾರವನ್ನು ಕಟ್ತಾಳೆ. ಏನಮ್ಮ ಇದು, ಇವತ್ತೇನು ರಾಖಿ ಹಬ್ಬ ಇಲ್ಲವಲ್ಲ, ಏನಕ್ಕೆ ಇದನ್ನು ಕಟ್ತಾ ಇದೀಯಾ ಅಂತ ಕೇಳ್ತಾನೆ. ಆಗ ನೈನಾ, ಇಲ್ಲಣ್ಣ, ದೇವಸ್ಥಾನಕ್ಕೆ ಹೋಗಿದ್ದೆ, ನೀನು ಚೆನ್ನಾಗಿರಲಿ ಅಂತ ಹರಕೆ ಕಟ್ಕೊಂಡಿದ್ದೀನಿ, ಅದಕ್ಕೆ ಪೂಜೆ ಮಾಡಿಸ್ಕೊಂಡು ಈ ದಾರ ತಂದು ಕಟ್ತಾ ಇದ್ದೀನಿ ಅಂತ ಹೇಳ್ತಾಳೆ. ಅದಕ್ಕೆ ರಘು ಕೇಳ್ತಾನೆ, ಏನಮ್ಮ, ಏನಂತ ಹರಕೆ ಕಟ್ಕೊಂಡಿದ್ದೀಯಾ ಅಂತ ಕೇಳ್ತಾನೆ. ಅದಕ್ಕೆ ನೈನಾ, ಇಲ್ಲಣ್ಣ, ನಿಂದು ಝಾನ್ಸಿದು ಮದುವೆ 100 ವರ್ಷ ಕಾಲ ಹೀಗೆ ಇರಲಿ ನಿಮ್ಮ ಸಂಬಂಧ ಅಂತ ಕೇಳ್ಕೊಂಡಿದ್ದೀನಿ ಅಂತ ಹೇಳ್ತಾಳೆ. ಈ ಕಡೆ ಸಂಪಂಗಿ ಝಾನ್ಸಿ ಹತ್ರ ಏಡು ತಿಂದು ಸಿಕ್ಕಾಪಟ್ಟೆ ನೋವು ಅನುಭವಿಸ್ತಾ ಇರ್ತಾನೆ. ಆಗ ಸರ್ಸು ಉಪ್ಪಿನ ಕಾವು ಕೆನ್ನೆ ಕೊಡ್ತಾ ಇರ್ತಾಳೆ. ಸಂಪಂಗಿ ಹೇಳ್ತಾನೆ, ಆ ಝಾನ್ಸಿ ಹೊಡೆದಿರೋ ಏಟಿಗೆ ನನ್ನ ಕೆನ್ನೆ ಮಂಗಳೂರು ಬಂದ ಥರ ಆಗಿದೆ ಅಂತ ಸರ್ಸುಗೆ ಹೇಳ್ತಾನೆ. ಸರ್ಸು ಹೇಳ್ತಾಳೆ, ಯಾಕೆ ಮಾಮ ಸುಮ್ಮನೆ ಇದ್ದೆ, ತೆಗೆದು 2 ಬರ್ಸುತ್ತಾನೆ ಅಂತ ಹೇಳ್ತಾಳೆ. ಅದಕ್ಕೆ ಸಂಪಂಗಿ, ಹೋಗಲಿ ಬಿಡೆ ಪಾಪ, ಝಾನ್ಸಿ ಮಗು, ಅವಳಿಗೇನು ಗೊತ್ತಾಗಲ್ಲ, ಇದೆಲ್ಲ ಗೆಡ್ಡೆ ಇದ್ದಾನಲ್ಲ, ಆ ಗೆಡ್ಡೆದೇ ಕಿತಾಪತೆ. ಅಂದರೆ ಗೆಡ್ಡೆ ಅಂದರೆ ಯಾರು ಮಾವ ಅಂತ ಕೇಳ್ತಾಳೆ ಸರ್ಸು. ಅದಕ್ಕೆ ಹೇಳ್ತಾನೆ, ಆ ರಾಯ್ ಇದ್ದಾನಲ್ಲ, ಆ ಡೈರೆಕ್ಟ್ರು, ಅವನದೇ ಇದೆಲ್ಲ ಕೆಲಸ ಅಂತ ಮಾತಾಡ್ಕೋತಾ ಇರ್ತಾರೆ. ಆಗ ಅಲ್ಲೇ ಪಕ್ಕದಲ್ಲೇ ಗೋಡೆ ಹತ್ರ ರಾಯ್ ಎಲ್ಲ ಮಾತುಗಳನ್ನ ಕೇಳಿಸ್ಕೊಂಡ್ಬಿಡ್ತಾನೆ. ಈ ನನ್ನ ಮಕ್ಕಳು ನನಗೆ ಸ್ಕೆಚ್ ಆಗ್ತಾ ಇದ್ದಾರಾ, ಇರಲಿ ಮಾಡ್ತೀನಿ ಇವ್ರಿಗೆ ಅಂತ ಹೇಳಿ ಅವರ ರೂಮ್ ಒಳಗಡೆ ಹೋಗಿ, ವಾವ್, ಏನು ಸರ್, ಏನು ಮಸ್ತ್ ಆ್ಯಕ್ಟಿಂಗ್ ಮಾಡಿದ್ರಿ ನೀವು, ಸೂಪರ್, ಹೊಡ್ತಾ ತಿನ್ನೋ ಥರ ಆ್ಯಕ್ಟಿಂಗ್ ಮಾಡಿದ್ರು ಕೂಡ ಸಖತ್ತಾಗಿ ಎಕ್ಸ್ಪ್ರೆಷನ್ ಕೊಟ್ರಿ ಸರ್ ಅಂತ ಹೇಳ್ತಾನೆ. ಯಾವ ಆ್ಯಕ್ಟಿಂಗೂ ಅಲ್ಲಪ್ಪ, ನಿಜವಾಗ್ಲೂ ನೋವು ಅನುಭವಿಸಿರೋದು ಅಂತ ಸಂಪಂಗಿ ಹೇಳಿದಾಗ, ಇಲ್ಲ ಸರ್, ಝಾನ್ಸಿ ಮೇಡಮು ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಿರ್ಬೋದು, ಆದರೆ ನೀವು ಮಾತಾಡುವಾಗ, ನೀವು ಒಂದೊಂದು ಎಕ್ಸ್ಪ್ರೆಷನ್ ಕೊಡುವಾಗ ನವರಸಗಳೆಲ್ಲ ಆಚೆ ಬರ್ತಾ ಇದ್ವು, ಅಷ್ಟು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ರಿ ಸರ್ ಅಂತ. ಆ್ಯಕ್ಟಿಂಗ್ ನೋಡಿ ನಾನು ಧನ್ಯನಾದೆ ಸರ್, ನಿಮಗೆ ಕೊಟ್ಟಿರೋ ಕ್ಯಾರೆಕ್ಟರ್ ಬೇರೆ ಯಾರಿಗಾದ್ರೂ ಸಿಗಬಾರ್ದು ಸರ್, ಹೊರಗಡೆ ಎಲ್ಲ ಮೇಂಟೈನ್ ಮಾಡಿ, ಯಾರಿಗೂ ಈ ವಿಷಯನ ಹೇಳಬೇಡಿ. ನಿಮ್ಮ ಪರ್ಫಾರ್ಮೆನ್ಸ್ ನೋಡಿ ನನಗೆ ಜಲಸ್ ಆಯಿತು ಸರ್, ಇನ್ನು ಹೊರಗಡೆಯವ್ರಿಗಾಗಲ್ವಾ, ನೆಕ್ಸ್ಟ್ ಟೈಮ್ ಆ್ಯಕ್ಟಿಂಗ್ಗಳಿಗೆ ಧೂಳು ಎಬ್ಬಿಸ್ಬಿಡ್ಬೇಕು ಸರ್. ಇನ್ನೊಂದು, ನಾನು ಇಲ್ಲಿ ಬಂದಿದ್ದು ಯಾರಿಗೆ ಹೇಳಬೇಡಿ ಸರ್. ಅಲ್ಲಿಂದ ಹೊರಟೋಗ್ತಾನೆ. ಈ ಕಡೆ ರಘು ನೈನನಿಗೆ ಕೇಳ್ತಾನೆ, ಏನು ನೈನಾ, ಏನು ಹೇಳ್ತಾ ಇದ್ದೀಯಾ, ಈ ವಿಷಯ ಎಲ್ಲ ನಿನಗೆ ಗೊತ್ತಾಯಿತು ಅಂತ ಕೇಳಿದಾಗ ನೈನಾ, ಇಲ್ಲ ಅಣ್ಣ, ಅಮ್ಮ ನೀನು ಮಾತಾಡುವಾಗ ನಾನು ಕೇಳಿಸ್ಕೊಂಡೆ ಅಣ್ಣ ಅಂತ ನೈನಾ ಹೇಳಿದಾಗ ರಘು, ಇಲ್ಲಮ್ಮ, ಇದು ಯಾವ ಮದುವೆನೂ ಅಲ್ಲ, ಇದು ಬರೀ 30 ದಿವಸಕ್ಕೋಸ್ಕರ ಮಾಡ್ಕೊಂಡಿರೋ ಮದುವೆ, ಇದು ಕಾಂಟ್ರಾಕ್ಟ್ ಮದುವೆ, ಇದೆಲ್ಲ ನಿಜ ಆಗೋಕ್ಕೆ ಸಾಧ್ಯ ಇಲ್ಲ. ನಾನು ಮದುವೆ ಆಗ್ತೀನಿ ಅಂತ ನಾನು ಅಮ್ಮನಿಗೆ ಮಾತು ಕೊಟ್ಟಿದ್ದೀನಿ ಅಂತ ಹೇಳಿದಾಗ, ಯಾವ ಮಾತು ಕೊಟ್ಟಿದ್ದೀಯ ಅಣ್ಣ, ನೀನು ಕೊಟ್ಟಿಲ್ಲ, ಅಮ್ಮ ಕೊಟ್ಟಿರೋದು, ಅಮ್ಮ ನಿನ್ನ ಸ್ವಾರ್ಥಕ್ಕೋಸ್ಕರ ಬಳಸ್ಕೊತಾ ಇದ್ದಾಳೆ ಅಂತ ನೈನಾ ರಘುಗೆ ಹೇಳಿದಾಗ, ಇಲ್ಲಮ್ಮ, ನಿಜವಾಗ್ಲೂ ಅನಿತಾ ತುಂಬ ಒಳ್ಳೆಯವಳು, ಹಾಗಂತ ಆ ಕೈಕಾಲ ಸ್ವಾಧೀನ ಇಲ್ದವಳು ಮದುವೆ ಆಗ್ತೀಯಾ ಅಂತ ರಘುಗೆ ಹೇಳಿದಾಗ ರಘು, ಇಲ್ಲಮ್ಮ, ಅದೆಲ್ಲ ನಾಟಕದ ಮದುವೆ, ನನ್ನ ಕಷ್ಟಕ್ಕಾಗಿದ್ದಾರೆ ಅವರು ಅಂದಾಗ ನೈನಾ, ಹೌದಣ್ಣ, ಅವ್ರ ಕಷ್ಟಕ್ಕೆ ನಿನಗಾಗಿದ್ದಾರೆ ಅಂತಾನೆ ಅವ್ರು ನಿನ್ನ ಜೊತೆಗಿದ್ದರೆ ನಿಂಗೆ ಚೆನ್ನಾಗಿರುತ್ತೆ, ನಿನ್ನ ಕಷ್ಟಗಳೆಲ್ಲ ಬಗೆಹರಿಯುತ್ತೆ ಅಂತ ಹೇಳೋದು. ಅಮ್ಮನಿಗೋಸ್ಕರ ನೀನು ಇಷ್ಟೆಲ್ಲ ಮಾಡ್ತಾ ಇದೆಯಲ್ಲ, ಅಮ್ಮ ನಿನಗೋಸ್ಕರ ಏನು ಮಾಡಿದ್ದಾಳೆ, ಗಾಣದೆ ತಿಂತರ ನೀನು ದುಡಿಸ್ಕೊಂಡಿದ್ದಾಳೆ ಹೊರತು ನಿನ್ನ ಹೊಟ್ಟೆ ತುಂಬ ಊಟ ಹಾಕಿಲ್ಲ, ಯಾವಾಗಲೂ ಬರೀ ಕಣ್ಣೀರೇ ಕೊಟ್ಟಿರೋದು, ಅಂಥವ್ರು ಇವಾಗ ಪ್ರೀತಿ ತೋರಿಸ್ತಾರೆ ಅಂದರೆ ನೀನು ನಂಬ್ತೀಯಾ ಅಂತ ನೈನಾ ರಘುಗೆ ಹೇಳ್ತಾಳೆ. ಆ ನಿತಿನ್ನ ಮದುವೆಯಾಗಿ ನೀನು ಜೀವನಪುರಿ ಅಂತ ಕಷ್ಟ ಅನುಭವಿಸೋದು ಬಿಟ್ಟು ಝಾನ್ಸಿನ ಮದುವೆಯಾಗಿ ನೀನು ಚೆನ್ನಾಗಿರೋ ಅಣ್ಣ, ಝಾನ್ಸಿದು ನಿಂದು 30 ದಿನದ ಮದುವೆ ಮಾತ್ರ ಆಗಿರಬಾರ್ದು ಅಣ್ಣ, ಜೀವನಪೂರ್ತಿ ನೀವಿಬ್ಬರು ಜೊತೆಯಾಗಿರಬೇಕು, ಇನ್ನೊಬ್ರಿಗೋಸ್ಕರ ಜೀವನ ಹಾಳು ಮಾಡ್ಕೊಳ್ಳೋದು ಬಿಟ್ಟು ನಿನ್ನ ಜೀವನಕ್ಕೆ ಬೆಲೆ ಕೊಡೋಣ, ನೀವಿಬ್ಬರು ಚೆನ್ನಾಗಿರಬೇಕು, ಅದೇ ನನ್ನ ಆಸೆ ನೈನಾ ರಘುಗೆ ಹೇಳ್ತಾಳೆ. ಈ ಕಡೆ ಝಾನ್ಸಿ ಮತ್ತು ರಾಯ್ ಗಾರ್ಡನಲ್ಲಿ ಕೂತಿರ್ತಾರೆ. ಆಗ ರಘು ಅಲ್ಲಿಗೆ ಬರ್ತಾನೆ. ರಘುನ ಕಂಡು ರಾಯ್, ಮೇಡಮ್, ಯಜಮಾನ್ರು ಅಂತ ಹೇಳ್ತಾನೆ. ಅದಕ್ಕೆ ಝಾನ್ಸಿ, ಹಾಂ, ಯಾವ ಯಜಮಾನ್ರು, ಕಾಂಟ್ರಾಕ್ಟ್ ಗಂಡ ಅಂತ ಹೇಳು ಅಂತ ರಾಯ್ಗೆ ಗೆದರಿಸ್ತಾಳೆ. ಇಲ್ಲ ಮೇಡಮ್, ಹೀಗೆ ಹೇಳ್ತಾ ಇದ್ದರೆ ಬಾಯಿ ರೂಢಿ ಆಗಿಬಿಡುತ್ತೆ, ಆಮೇಲೆ ಎಲ್ಲರೂ ಇದ್ದಾಗ ಕಾಂಟ್ರಾಕ್ಟ್ ಗಂಡ ಅಂತ ನಾನು ಅಂದ್ಬಿಟ್ರೆ ಮತ್ತೆ ದೊಡ್ಡ ತೊಂದರೆನೇ ಆಗಿಬಿಡುತ್ತೆ, ಅದಕ್ಕೆ ರಿಹರ್ಸಲ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾನೆ. ಕರೆಕ್ಟ್
ಆಗ ರಘು ಝಾನ್ಸಿ ಕೇಳ್ತಾನೆ, ಮೇಡಮ್ ವಿಡಿಯೋಸ್ ಫೋಟೋಸ್ ಎಲ್ಲ ಡಿಲೀಟ್ ಮಾಡಿಬಿಡಿ ಪ್ಲೀಸ್, ನನಗೆ ಅದರಿಂದ ತೊಂದರೆ ಆಗ್ತಿದೆ ಅಂತ. ಆಗ ಝಾನ್ಸಿ ಹೇಳ್ತಾಳೆ, ನನ್ನ ಮೊಬೈಲಲ್ಲಿರೋದು ನಿನಗೆ ಯಾಕೆ ತೊಂದರೆ ಆಗ್ತಿದೆ, ನಾನು ಮಾಡಲ್ಲ ಅಂದಾಗ ರಘು, ಇಲ್ಲ ಮೇಡಮ್ ನನಗೆ ಅದರಿಂದ ತೊಂದರೆ ಆಗ್ತಿದೆ. ನಿಮ್ಮ ಮೊಬೈಲ್ನಲ್ಲಿರೋ ವಿಡಿಯೋ ಲೀಕ್ ಆಗದಿದ್ದರೆ ನಮ್ಮ ಚಿಕ್ಕಮ್ಮನಿಗೆ ಹೇಗೆ ಗೊತ್ತಾಗ್ತಾ ಇತ್ತು, ಇದರಿಂದ ಇನ್ನೊಂದು ತೊಂದರೆ ಆಗೋದು ಬೇಡ, ಪ್ಲೀಸ್ ಡಿಲೀಟ್ ಮಾಡಿ ಅಂದಾಗ ಝಾನ್ಸಿ, ಇನ್ನೊಂದು 6 days ವೇಟ್ ಮಾಡು, ಅವಾಗ ನಾನೇ ಡಿಲೀಟ್ ಮಾಡ್ತೀನಿ, ಎಲ್ಲ ಕಾಂಟ್ರಾಕ್ಟ್ ಎಲ್ಲ ಮುಗಿದು ಆಸ್ತಿ ಎಲ್ಲ ನನ್ನ ಪಾಲಿಗೆ ಬಂದಾಗ ನಾನೇ ಡಿಲೀಟ್ ಮಾಡ್ತೀನಿ ಅಂದಾಗ ಅಲ್ಲೇ ಪಕ್ಕದಲ್ಲೇ ನಿಂತ್ಕೊಂಡು ಕೇಳಿಸ್ಕೋತಾ ಇರೋ ಸಂಪಂಗಿ ಹೆಂಡ್ತಿ ಸರಸ, ದೇವ್ರೇ ಇವ್ರದ್ದು ಕಾಂಟ್ರಾಕ್ಟ್ ಮದುವೆನಾ, ಹಾಗಾದರೆ ಇಷ್ಟು ದಿನ ಮಾಡಿದ್ದು ಇವರೆಲ್ಲ ನಾಟಕನಾ, ಮೊದಲು ಇದನ್ನು ಮಾವನಿಗೆ ಹೇಳ್ಬೇಕು ಅಂತ ಅಲ್ಲಿಂದ ಹೊರಡ್ತಾಳೆ. ಈ ಕಡೆ ಚಿಕ್ಕಮ್ಮ ಮಾರ್ಕೆಟಿಂದ ಮನೆಗೆ ಬಂದಾಗ ನೈನಾ ಕೇಳ್ತಾಳೆ, ಯಾಕಮ್ಮ ಹೀಗೆಲ್ಲ ಮಾಡ್ತಾ ಇದ್ದೀಯಾ, ಅಣ್ಣನಿಗೆ ಯಾಕೆ ಮೋಸ ಮಾಡ್ತಾ ಇದ್ದೀಯಾ ಅಂತ ಕೇಳ್ತಾಳೆ. ಏನು ಮಾತಾಡ್ತಾ ಇದೀಯಾ, ತಲೆಯಲ್ಲಿ ಬುದ್ಧಿ ಇದೆಯಾ ಅಂತ ಚಿಕ್ಕಮ್ಮ ಕೇಳ್ತಾಳೆ. ಆಗ ನೈನಾ, ಏನಮ್ಮ ಏನು ಮಾಡಬೇಕು ಅಂದ್ಕೊಂಡಿದ್ದೀಯಾ, ಅಣ್ಣನಿಗೆ ಆ ವೀಲ್ ಚೇರ್ ಮೇಲೆ ಕೂತಿರೋಳನ್ನ ಕಟ್ಟಾಕಬೇಕು ಅಂದ್ಕೊಂಡಿದ್ದೀಯಾ, ಅಣ್ಣ ನಮಗೋಸ್ಕರ ಏನೆಲ್ಲ ಮಾಡ್ತಾನೆ, ಅವನು ನಮ್ಮನೇಲಿ ಒಬ್ಬನ ಅಲ್ವಾ, ಅವನ ಜೀವನ ಚೆನ್ನಾಗಿರೋದು ಬೇಡವೇನಮ್ಮ, ಅವನಿಗೂ ಆಸೆ ಆಕಾಂಕ್ಷೆಗಳೆಲ್ಲ ಇರಲ್ವಾ, ಅವ್ನು ಚೆನ್ನಾಗಿರೋದು ಬೇಡವಾ ಅಂದಾಗ ಚಿಕ್ಕಮ್ಮ, ಅವನಿಗೇನಾಗಿದೆ, ಚೆನ್ನಾಗಿದ್ದಾನಲ್ಲ. ಅದಕ್ಕೆ ನೈನಾ, ಹೌದಮ್ಮ ಏನು ಚೆನ್ನಾಗಿದ್ದಾನೆ, ಕಟ್ಟೋಕೋಕೆ ನೋಡ್ತಾ ಇದೆಯಲ್ಲ ಆ ವೀಲ್ ಚೇರ್ ಮೇಲೆ ಇರೋಳನ್ನ. ಅದಕ್ಕೆ ಚಿಕ್ಕಮ್ಮ, ಏನೇ ಆಗಿದೆ ಅನಿತನಿಗೆ, ಚೆನ್ನಾಗಿಲ್ವಾ ಅವಳು ಅಂತ ಕೇಳಿದಾಗ ನೈನಾ, ಏನು ಚೆನ್ನಾಗಿದೆ ಅಮ್ಮ, ಅಣ್ಣನ ಪಕ್ಕಕ್ಕೆ ನಿಂತ್ಕೊಳ್ಳೋಕ್ಕೂ ಅವಳಿಗೆ ಯೋಗ್ಯತೆ ಇಲ್ಲ, ನಿಂತ್ಕೊಳ್ಳೋಕ್ಕೆ ಬರಲ್ಲ ಅಂದಮೇಲೆ ಇನ್ನೇನಮ್ಮ ಚೆನ್ನಾಗಿರ್ತಾರೆ ಅವ್ರ ಜೀವನ ಪರ್ಯಂತ ಅಂತ ಕೇಳ್ತಾಳೆ. ಆಗ ಚಿಕ್ಕಮ್ಮ, ಏನೇ ಮಾತಾಡ್ತಾ ಇದ್ದೀಯಾ, ಅವನಿಗೇನಾಗಿದೆ, ಅವ್ನು ಮದುವೆ ಆಗಿಲ್ಲ ಅಂದರೆ ನಮ್ಮ ಪಲ್ಲವಿ ಜೀವನ ಹಾಳಾಗತ್ತಲ್ಲಿ ಗೊತ್ತಾ ನಿನಗೆ ಅಂದಾಗ, ಏನಮ್ಮ ಹಾಳಾಗುತ್ತೆ, ಅವರಿಗಾದರೆ ನಮ್ಮ ಅಕ್ಕ ಬೇಕು, ಅಣ್ಣನಿಗಾದರೆ ಕೈಕಾಲು ಇರಬೇಕಾ ಅಂತ ನೈನಾ ಚಿಕ್ಕಮ್ಮನಿಗೆ ಹೇಳ್ತಾಳೆ. ಚಿಕ್ಕಮ್ಮನಿಗೆ ಅಂತೂ ಸಿಕ್ಕಾಪಟ್ಟೆ ಸಿಟ್ಟು ಬಂದು ನೈನನ ಕೆನ್ನೆಗೆ ಬಾರಿಸ್ಬಿಡ್ತಾಳೆ. ಏನೇ ಇಷ್ಟೊಂದು ಮಾತಾಡ್ತೀಯಾ, ಚಿಕ್ಕವಳಾಗಿರೋದು ಕಲಿ, ನನಗೆ ಬುದ್ಧಿ ಹೇಳೋಕ್ಕೆ ಹೇಳಲ್ಲ ಬರಬೇಡ ನೀನು, ಇನ್ನೊಂದು ಸಾರಿ ಈ ವಿಷಯಕ್ಕೆ ಏನಾದರೂ ತಲೆ ಹಾಕಿದರೆ ಬಾಯಿಗೆ ಬರೇ ಎಳೆದ್ಬಿಡ್ತೀನಿ ಅಂತ ನೈನನಿಗೆ ಅಮ್ಮ ಗೆದರಿಸಿ ಅಲ್ಲಿಂದ ಹೊರಡ್ತಾರೆ. ಈ ಕಡೆ ಮನೇಲಿ ತಾತ ಮತ್ತು ಸಂಪಂಗಿ ಟೀ ಕುಡಿತಾ ಕೂತಿರ್ತಾರೆ. ಆಗ ತಬಲ ಮತ್ತು ಮಲ್ಲಿ ಎದುರುಗಡೆ ನಿಂತದ್ದನ್ನು ನೋಡಿ ಸಂಪಂಗಿ, ದೂರ ನಿಂತ್ಕೊಳ್ರೋ, ಮುಂದೆ ಯಾಕೆ ನಿಂತ್ಕೊಂಡಿರ, ಮುಂದೆ ನಿಂತ್ಕೊಂಡ್ರೆ ಹೊಟ್ಟೆ ನೋಯುತ್ತೆ ಅಂತ ಹೇಳಿ ಅವ್ರನ್ನ ಚುಡಾಯಿಸ್ತಾ ಇರ್ತಾನೆ. ಆಗ ಅಲ್ಲಿಗೆ ಸರಸ ಬಂದು ಹೇಳ್ತಾಳೆ, ಮಾಮ ಅವರೆಲ್ಲ ಮಾಡ್ತಾ ಇರೋದು ನಾಟಕ, ಅವ್ರದ್ದು ನಿಜವಾದ ಮದುವೆ ಅಲ್ಲ, ಅವರು ನಮ್ಮ ಕಿವಿಗೆ ಫ್ಲವರ್ ಅಲ್ಲ ಖಾಲಿ ಫ್ಲವರ್ ಇಡ್ತಾ ಇದ್ದಾರೆ ಅಂತ ಹೇಳಿದಾಗ ಸಂಪಂಗಿ, ಅಯ್ಯೋ ತಡ್ಡಿ, ಅವರೆಲ್ಲ ನಾಟಕ ಮಾಡ್ತಾ ಇದ್ದಾರೆ ಕಣೆ, ಅದು ರಿಹರ್ಸಲ್, ಆ ನಾಟಕದಲ್ಲಿ ನಂದು ನಿಂದು ಪಾತ್ರ ಇಲ್ಲವಲ್ಲ, ಅದಕ್ಕೆ ನಿಂಗೆ ಗೊತ್ತಾಗಿಲ್ಲ, ನೀನು ನನ್ನ ಹೆಂಡ್ತಿ ಅಲ್ಲ, ಇದನ್ನೆಲ್ಲ ಅರ್ಥ ಮಾಡ್ಕೋಬೇಕು ಅಂದಾಗ ಸಂಪಂಗಿ ಹೆಂಡ್ತಿ ಸರಸ, ಇಲ್ಲ ರೀ ಅದು ಯಾವ ನಾಟಕ ಥರ ಕಾಣ್ತಾ ಇಲ್ಲ, ನಿಜವಾಗೇ ಮಾಡ್ತಾ ಇದ್ದಾರೆ ಅನ್ನಿಸ್ತಾ ಇದೆ ಅಂದಾಗ ತಾತ, ಹೌದಾ ಎಲ್ಲಿದ್ದಾರೀಗ ಅವರು ಅಂತ ಕೇಳಿ ಅವರಿರೋ ಜಾಗಕ್ಕೆ ತಾತ ಮತ್ತು ಸಂಪಂಗಿ ಹೆಂಡ್ತಿ ಎಲ್ಲರೂ ಹೋಗ್ತಾರೆ. ರಘುನ ಝಾನ್ಸಿನ ನೋಡಿ ತಾತ, ಝಾನ್ಸಿ ರಘು ಏನೋ ಮಾಡ್ತಾಯಿದ್ದೀರಾ, ತಲೆಯಲ್ಲಿ ಬುದ್ಧಿ ಇದೆಯಾ, ಇದನ್ನೆಲ್ಲ ಮಾಡಿಸ್ತಾ ಇರೋದು ಈ ರಾಯ್ ಅಲ್ವಾ, ಆ ರಾಯಿಗಂತೂ ಬುದ್ಧಿ ಇಲ್ಲ, ನಿಮಗೂ ಬುದ್ಧಿ ಇಲ್ವಾ, ಅವ್ನು ಹೇಳಿದಾಗೆಲ್ಲ ಕುಣಿತಾ ಇದ್ದೀರಾ, ಈ ಥರ ಎಲ್ಲ ನಾಟಕ ಮಾಡ್ತಾರಾ, ಯಾರಾದರೂ ಅನ್ಯೋನ್ಯವಾಗಿ ಇರೋದು ಗಂಡ ಹೆಂಡ್ತಿದು ಮಾಡ್ತಾರೆ, ಅದನ್ನು ಬಿಟ್ಟು ಈ ಥರ ಡಿವೋರ್ಸ್ ಅಂತೆ ಕಾಂಟ್ರಾಕ್ಟ್ ಮದುವೆ ಅಂತೆ ಈ ಥರ ಎಲ್ಲ ಮಾಡ್ತಾರಾ ಅಂತ ತಾತ ಎಲ್ರಿಗೂ ಬೈತಾನೆ. ಈ ಥರ ನಾಟಕ ಎಲ್ಲ ನನಗೆಲ್ಲ ಇಷ್ಟ ಆಗಲ್ಲಮ್ಮ ಅಂದಾಗ ಸಂಪಂಗಿ ಹೇಳ್ತಾನೆ, ಅರ್ಥ ಆಯಿತು ಬಿಡು ಮಾವ, ನಿನ್ನ ಮನಸ್ಸಲ್ಲಿ ಏನಿದೆ ಅಂತ, ಗಂಡ ಹೆಂಡತಿ ಅನ್ಯೋನ್ಯವಾಗಿರುವಂಥ ಒಂದು ನಾಟಕ ಮಾಡಿ ನಿನ್ನ ಮುಂದೆ ತೋರಿಸ್ತೀನಿ ಅಂತ ಸಂಪಂಗಿ ತಾತನಿಗೆ ಹೇಳ್ತಾನೆ. ಆಗ ಝಾನ್ಸಿ, ತಾತ ಯಾವುದಾದ್ರೇನು, ಇದು ಒಂದು ಡ್ರಾಮಾ ತಾನೇ, ಇದನ್ನ ಇಷ್ಟು ದಿನ ಕಲ್ತಿದ್ದೀವಿ, ಇದನ್ನೇ ಮುಂದುವರಿಸ್ತೀವಿ ಅಂದಾಗ ತಾತ, ಯಾವುದೂ ಬೇಕಾಗಿಲ್ಲ, ಒಳ್ಳೆ ನಾಟಕ ಅನ್ಯೋನ್ಯವಾಗಿರೋದು ಮಾಡ್ರಿ ಅಂತ ಹೇಳ್ತಾನೆ. ಆಗ ಸಂಪಂಗಿ, ನೋ 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 ನೋ, ತಾತನಿಗೆ ಇಷ್ಟ ಇಲ್ಲಂದರೆ ಈ ನಾಟಕ ಮಾಡೋ ಹೋಗಿಲ್ಲ, ರಾಯ್ ಈ ನಿನ್ನ ಕಿತ್ತೋಗಿರೋ ಡ್ರಾಮಾ ಎಲ್ಲ ಇಲ್ಲಿಗೆ ಸ್ಟಾಪ್ ಮಾಡು, ಬೇರೆ ಡ್ರಾಮಾ ಮಾಡೋಣ ಅಂತ ಹೇಳ್ತಾನೆ. ಆ ಕಡೆ ತಬಲ ಮತ್ತು ಮಲ್ಲಿ ಮನೆ ಕ್ಲೀನ್ ಮಾಡ್ತಾ ಇರ್ತಾರೆ. ಆಗ ಮಲ್ಲಿ, ಅಪ್ಪ ಮಾರಾಯ ಜಲ್ದಿ ಕೆಲಸ ಮಾಡು, ಕೆಲಸ ಮಾಡಿಯಲ್ಲ ಅಲ್ಲಿ ಹೋಗಿ ನಾಟಕ ನೋಡೋಣ, ಇಲ್ಲಾಂದ್ರೆ ಇಲ್ಲೇ ಕುಂದಿರ್ಬೇಕಾಕೈತೆ ನೋಡು, ನಾಟಕ ನೋಡ್ಬೇಕಂದ್ರೆ ಜಲ್ದಿ ಕೆಲಸ ಮುಗಿಸಿ ಹೋಗೋಣ ನಡಿ ಅಂಥೇಳಿ ಅಲ್ಲಿಂದ ಹೊರಟೋಗ್ತಾನೆ. ಮೊದಲಿಗೆ ಝಾನ್ಸಿ ರೂಮ್ನ ಕ್ಲೀನ್ ಮಾಡೋಕ್ಕೆ ಮಲ್ಲಿ ಹೋಗ್ತಾಳೆ. ಮಲ್ಲಿ ಕ್ಲೀನ್ ಮಾಡುವಾಗ ಡ್ರಾ ಅಲ್ಲಿ ಮದುವೆ ಅಗ್ರಿಮೆಂಟ್ ನೋಡಿ ಶಾಕ್ ಆಗಿಬಿಡ್ತಾಳೆ. ಅದರಲ್ಲಿರೋ ಎಲ್ಲ ಪ್ರತಿಯೊಂದು ಮಾತನ್ನು ಅವಳನ್ನು ನೋಡಿ ಶಾಕ್ ಆಗಿಬಿಡ್ತಾಳೆ. ಏನಾದರೂ ಮಾಡಿ ಇದನ್ನು ತೋರಿಸ್ಬೇಕಲ್ಲ ಅಂತ ಆ ಫಾರ್ಮ್ನ ಅಲ್ಲಿಂದ ತೊಗೊಂಡು ಹೊರಗಡೆ ಹೋಗ್ತಾಳೆ.
ಆ ಕಡೆ ಸಂಪಂಗಿ ಮತ್ತು ಟೀಮ್ ರಿಹರ್ಸಲ್ ಮಾಡ್ತಾ ಇರ್ತಾರೆ. ಈ ಟೀಮ್ಗೆ ಸಂಪಂಗಿನೇ ಡೈರೆಕ್ಟರ್ ಆಗಿರ್ತಾನೆ. ತಾತ ಕೂಡ ನಾಟಕ ನೋಡೋಕ್ಕೆ ಅಲ್ಲೇ ಕೂತಿರ್ತಾನೆ. ಆಗ ಸಂಪಂಗಿ ತುಂಬ ಟೆನ್ಷನ್ ಮಾಡಿಕೊಂಡು ಸುತ್ತಾಡ್ತಾ ಇರ್ತಾನೆ. ಆಗ ಯಾಕೆ ಅಂತ ಮಾವ ಕೇಳಿದಾಗ, ಇಲ್ಲ ಮಾಮ, ಸ್ಕ್ರಿಪ್ಟ್ ಯಾವ ಥರ ಮಾಡಲಿ ಅಂತ ಯೋಚನೆ ಮಾಡ್ತಾಯಿದ್ದೀನಿ ಅಂತ ಹೇಳಿ ಬಂದು ಮಾವನ ಆಶೀರ್ವಾದ ತಗೋತಾನೆ. ಅದೇ ಕ್ಷಣಕ್ಕೆ ಸರಸ ಕೂಡ ತಾತನ ಆಶೀರ್ವಾದ ತಗೋತಾಳೆ. ಅಲ್ಲೇ ಸ್ಕ್ರಿಪ್ಟ್ ಮಾಡ್ತಾ ಇರೋದು ನಾನು, ನೀನೇಕೆ ಆಶೀರ್ವಾದ ತಗೋತಾ ಇದೀಯಾ ಅಂತ ಸರಸನ್ನ ಕೇಳ್ತಾನೆ. ಇಲ್ಲ ರೀ, ನಿಮ್ಮ ಜೊತೆ ನನಗೂ ಸ್ವಲ್ಪ ಆಶೀರ್ವಾದ ಇರಲಿ ಅಂತ ತೊಗೊಂಡಿರಿ ಅಂತ ಹೇಳ್ತಾನೆ. ಆಗ ತಾತ, ಯಾಕೋ ಕಿತ್ತಾಡ್ತೀರಾ, ಇಬ್ಬರಿಗೆ ಸರಿಸಮವಾಗಿ ಆಶೀರ್ವಾದ ಮಾಡಿದ್ದೀನಿ. ಒಟ್ಟಿನಲ್ಲಿ ನಮಗೆ ಖುಷಿ ಸಿಗಬೇಕು, ನಿಮಗೆ ಶ್ರಮ ಇರಬೇಕು. ಆಗ ಸಂಪಂಗಿ, ಓಕೆ ಮಮ್ಮ, ನೀನು ಹಾಗಾದರೆ ರೆಸ್ಟ್ ಮಾಡು, ನಾನೆಲ್ಲ ಇದನ್ನು ರಿಹರ್ಸಲೆಲ್ಲ ಮಾಡಿ ನಿನ್ನ ಮುಂದೆ ಇಡ್ತೀನಿ ಅಂತ ಹೇಳ್ತಾರೆ. ಆಗ ತಾತ ಅಲ್ಲಿಂದ ಹೊರಡ್ತಾರೆ. ಈ ಕಡೆ ಸಂಪಂಗಿ ಎಲ್ರಿಗೂ ರಿಹರ್ಸಲ್ ಹೇಳ್ಕೊಡ್ತಾ ಇರ್ತಾರೆ. ಆಗ ರಘುಗೆ ಹೇಳ್ತಾನೆ, ನೋಡಪ್ಪ, ಈ ಆ್ಯಕ್ಟಿಂಗಲ್ಲಿ ಝಾನ್ಸಿ ನಿನಗೆ ಇವಾಗ ಬೇಡಾಗಿರ್ತಾಳೆ, ಆದರೆ ಅವಳಿಗೆ ನಿನ್ನ ಮೇಲೆ ಪ್ರಾಣನೇ ಇಟ್ಕೊಂಡಿರ್ತಾಳೆ. ನಿನಗೋಸ್ಕರ ಅವಳು ಏನು ಬೇಕಾದರೂ ಮಾಡ್ತಾ ಇರ್ತಾಳೆ. ನಿನ್ನ ಪ್ರೀತಿನ ಸೆಳ್ಕೊಳ್ಳೋದೇ ಅವಳ ಈ ಒಂದು ಕ್ಯಾರೆಕ್ಟರ್ ಆಗಿರುತ್ತೆ. ನೋಡಮ್ಮ, ಯಾವ ಥರ ಅವನ ಪ್ರೀತಿನ ಸೆಳ್ಕೊತೀಯ ಅಂತ ಕೇಳಿದಾಗ ಒಂದು ಕ್ಷಣ ಝಾನ್ಸಿಗೆ ಮಾತೇ ಬರಲ್ಲ. ಆಗ ರಾಯ್ ಹೇಳ್ತಾನೆ, ಹೌದೌದು, ನಮ್ಮ ಮೇಡಮು ಪ್ರೀತಿ ಮಾಡಿ ಮದುವೆ ಆಗಿದ್ದಾರಲ್ಲ, ಅದಕ್ಕೆ ಅವ್ರಿಗೆ ಮಾತೇ ಬರ್ತಾ ಇಲ್ಲ. ಎಷ್ಟಿದ್ರೂ ಕಾಂಟ್ರಾಕ್ಟ್ ಲವ್ ಅಲ್ವಾ ಅಂತ ರಾಯ್ ಹೇಳೇ ಬಿಡ್ತಾನೆ. ಆಗ ಝಾನ್ಸಿಗೆ ಸಿಕ್ಕಾಪಟ್ಟೆ ಸಿಟ್ಟು ಬಂದ್ಬಿಡುತ್ತೆ. ಈ ಕಡೆ ಮಲ್ಲಿ ಕಾಂಟ್ರಾಕ್ಟ್ ಪೇಪರ್ನ ತಬಲನಿಗೆ ತೋರಿಸೋಕ್ಕೆ ತೊಗೊಂಡು ಹೋಗ್ತಾಳೆ. ಅಲ್ಲಿಗೆ ಹೋಗಿ ತಬಲಿಂಗೆ ತೋರಿಸಿದಾಗ ತಬಲ ನೋಡಿ, ಅಯ್ಯೋ ದೇವ್ರೇ, ಏನಿದು, ಇವರೆಲ್ಲ ಸೇರಿ ತಾತನಿಗೆ ಮೋಸ ಮಾಡ್ತಾ ಇದ್ದಾರಾ? ಈ ವಿಷಯ ಹೇಗಾದರೂ ಮಾಡಿ ಯಜಮಾನ್ರಿಗೆ ಹೇಳಬೇಕು. ಮಲ್ಲಿ ನೋಡು, ಅದರಲ್ಲಿ ಇನ್ನೂ ಎಷ್ಟು ದಿನ ಗಂಡ ಹೆಂಡತಿಯಾಗಿರ್ತಾರೆ ಅಂತ ಹೇಳಿದಾಗ ಮಲ್ಲಿ ಚೆಕ್ ಮಾಡಿ ಹೇಳ್ತಾಳೆ, ಇಲ್ಲ, ಇನ್ನೂ ಬರೀ 6 ದಿವಸ ಇದೆ, ಆಮೇಲೆ ರಘು ಸರ್ ಮೇಡಮನ್ನು ಬಿಟ್ಟು ಹೋಗ್ತಾರೆ. ಈ ವಿಷಯನ ಹೇಗಾದರೂ ಮಾಡಿ ಯಜಮಾನ್ರಿಗೆ ಹೇಳಬೇಕು. ಏನು ಮಾಡೋಣ, ಅವ್ರ ರೂಮಲ್ಲಿ ಹೋಗಿ ಅವ್ರಿಗೆ ನೋಡೋ ಥರ ಇಟ್ಬಿಡೋಣ ಅಂತ ಯೋಚನೆ ಮಾಡ್ತಾರೆ. ಈ ಕಡೆ ಝಾನ್ಸಿ ರಾಯ್ಗೆ ಕಪಾಳಕ್ಕೆ ಹೊಡಿತಾ ಇರ್ತಾಳೆ. ಆಗ ರಾಯ್ ಕೇಳ್ತಾನೆ, ಏನಕ್ಕೆ ಮೇಡಮ್, ಏನಕ್ಕೆ ಇಷ್ಟೊಂದು ಜೋರಾಗಿ ಹೊಡಿತಾ ಇದ್ದೀರಾ? ಹೊಡೆಯೋಕ್ಕಿಂತ ಮುಂಚೆ ಏನಕ್ಕೆ ಹೊಡಿತಾ ಇದ್ದೀರಾ ಅಂತ ಹೇಳಿಬಿಟ್ಟು ಹೊಡಿರಿ ಅಂತ ಹೇಳ್ತಾನೆ. ನಿನ್ನಿಂದ ತಾನೇ ಇಷ್ಟೆಲ್ಲ ಆಗಿರೋದು. ಆ ಸಂಪಂಗಿ ಮುಂದೆ ಡ್ರಾಮಾ ಅದು ಇದು ಅಂತ ಹೇಳಿದ್ದಕ್ಕೆ ತಾನೇ ನನಗೆ ಈ ಪರಿಸ್ಥಿತಿ ಬಂದಿರೋದು. ಆ ಇಡಿಯಟ್ನ ನಾನು ಪ್ರೀತಿಯಿಂದ ಮಾತಾಡಿಸ್ಬೇಕಂತೆ, ಇದೆಲ್ಲ ನನ್ನಿಂದ ಆಗಲ್ಲ ಅಂತ ರಾಯ್ಗೆ ಹೇಳ್ತಾ ಇರ್ತಾಳೆ. ಅವನನ್ನು ನೋಡಿದರೆ ಸಾಕು ಮೈಯೆಲ್ಲ ಇರಿಟೇಟ್ ಆಗುತ್ತೆ, ಅಂಥದ್ರಲ್ಲಿ ಅವನ್ನ ಪ್ರೀತಿಯಿಂದ ಮಾತಾಡಿಸ್ಬೇಕಾ ಅಂದಾಗ ರಾಯ್ ಹೇಳ್ತಾನೆ, ಇಲ್ಲ ಮೇಡಮ್, ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ 100 ವರ್ಷ ಆಯಿಸು ಅಂತ ಹೇಳ್ತಾರೆ. ನನ್ನಿಂದ ನಿಮಗೆ ತುಂಬ ಒಳ್ಳೆಯದಾಗಿದೆ, ನೀವು ನನಗೆ ಶಬಾಷ್ ಅಂತೀರಾ ಅಂದರೆ ನೀವೇನು ಮೇಡಮ್ ಈಗ ಹೊಡಿತಾ ಇದ್ದೀರಾ? ಬರೀ ಆ್ಯಕ್ಟಿಂಗ್ ಅಲ್ವಾ, ಸುಮ್ಮನೆ ಮಾಡ್ಕೊಳ್ಳಿ. ಇವಾಗ ಈ ಕಷ್ಟ ಅನುಭವಿಸಿದ್ರೆ ನಾಳೆ ಆಸ್ತಿನೆಲ್ಲ ಅನುಭವಿಸ್ಬೋದು ಮೇಡಮ್, ಅರ್ಥ ಮಾಡ್ಕೊಳ್ಳಿ ಅಂದಾಗ ಝಾನ್ಸಿ ಹೇಳ್ತಾಳೆ, ಹೌದಲ್ವಾ, ಓಕೆ ನೋಡೋಣ ಅಂತ. ಇಲ್ಲಿಗೆ ಈ ಸಂಚಿಕೆ ಎಂಡ್ ಆಗುತ್ತೆ. ಇನ್ನೂ ನೀವು ಯಾರೋ ಸಬ್ಸ್ಕ್ರೈಬ್ ಮಾಡದೆ ಈ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಸೊ ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್.